ಮರಣಕಾಲದ ಔನ್ನತ್ಯ. ಪಾರಮಾರ್ಥಿಕರಲ್ಲಿ ಬಹು ಬಗೆ ಉಂಟು. ಅವರನ್ನು ಯೋಗಿ, ಹಠಯೋಗಿ, ಜ್ಞಾನಯೋಗಿ, ಭಕ್ತಿಯೋಗಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಎಲ್ಲ ವರ್ಗಗಳವರು ಆಧ್ಯಾತ್ಮಿಕ ಲೋಕಗಳಿಗೆ ಹೋಗಲು ಅರ್ಹರೇ ಆಗಿದ್ದಾರೆ. ಯೋಗ ಎನ್ನುವ ಶಬ್ದಕ್ಕೆ ಸೇರಿಸು ಎಂದು ಅರ್ಥ. ಪಾರಮಾರ್ಥಿಕ ಲೋಕಕ್ಕೂ ನಮಗೂ ಸಂಬಂಧ ಕೂಡಿಸುವುದು ಯೋಗ ಪದ್ಧತಿಯ ಗುರಿ. ಹಿಂದಿನ ಅಧ್ಯಾಯದಲ್ಲಿ ಹೇಳಲಾದಂತೆ ಮೂಲತಃ ನಾವೆಲ್ಲರೂ ಪರಮಪ್ರಭುವಿಗೆ ಸಂಬಂಧಪಟ್ಟವರು. ಆದರೆ ಈಗ ನಮ್ಮನ್ನು ಲೌಕಿಕ ಕಾಲುಷ್ಯವು ಬಾಧಿಸುತ್ತಿದೆ. ನಾವೀಗ ಆಧ್ಯಾತ್ಮಿಕ ಜಗತ್ತಿಗೆ ಮರಳಬೇಕಾಗಿದೆ. ನಮ್ಮನ್ನು ಆಧ್ಯಾತ್ಮಿಕ ಜಗತ್ತಿಗೆ ಒಯ್ಯಬಲ್ಲ ವಿಧಾನವೇ ಯೋಗ. ಯೋಗ ಎನ್ನುವ ಶಬ್ದಕ್ಕಿರುವ ಇನ್ನೊಂದು ಅರ್ಥವೆಂದರೆ ಸಂಕಲನ ಎನ್ನುವುದು. ಈಗ ಸದ್ಯ ನಾವು ಭಗವಂತನ ಅಥವಾ ಪರಮೋನ್ನತ ಜೊತೆಗಿಲ್ಲ. ನಾವು ನಮ್ಮ ಬದುಕಿಗೆ ಕೃಷ್ಣನನ್ನು ಅಥವಾ ಭಗವಂತನನ್ನು ಸೇರಿಸಿಕೊಂಡರೆ ನಮ್ಮ ಈ ಮನುಷ್ಯ ಜನ್ಮವು ಪರಿಪೂರ್ಣತೆಯನ್ನು ಸಾಕ್ಷಾತ್ಕಾರಿಗೊಳಿಸಿಕೊಳ್ಳಬಹುದು. ಹಾಗೆಯೇ ಮರಣ ಸಮಯದಲ್ಲಿ ನಾವು ಆ ಪರಿಪೂರ್ಣತೆಯ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿಕೊಳ್ಳಬೇಕು. ನಮ್ಮ ಜೀವಿತಾವಧಿಯಲ್ಲಿ ನಾವು ಪರಿಪೂರ್ಣತೆಯನ್ನು ಮುಟ್ಟುವ ವಿಧಾನವನ್ನು ಅಭ್ಯಾಸ ಮಾಡಬೇಕು. ಹೀಗೇಕೆ ಮಾಡಬೇಕೆಂದರೆ ಮರಣ ಸಮಯದಲ್ಲಿ ನಾವು ಈ ಐಹಿಕ ದೇಹವನ್ನು ತೊರೆಯಬೇಕಾದಾಗ ಪರಿಪೂರ್ಣತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಂ ಅವೇಶ್ಯ ಸಮ್ಯಕ್ ಸಾ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ವ್ಯಕ್ತಿಯು ಅವನ ಮರಣಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಭ್ರೂ ಮಧ್ಯೆ ನಿಲ್ಲಿಸಿ ಭಕ್ತಿಯಿಂದ ಪರಮಪ್ರಭುವಿನ ಸ್ಮರಣೆ ಮಾಡಿದರೆ ನಿಶ್ಚಿತವಾಗಿಯೂ ದೇವೋತ್ತಮ ಪರಮ ಪುರುಷನನ್ನು ಸೇರುತ್ತಾನೆ. ವಿದ್ಯಾರ್ಥಿಯೊಬ್ಬನು 4-5 ವರ್ಷಗಳ ಕಾಲ ವ್ಯಾಸಂಗ ಮಾಡಿದ ಬಳಿಕ ಪರೀಕ್ಷೆಗೆ ಕುಳಿತುಕೊಂಡು ಪದವಿ ಗಳಿಸುತ್ತಾನೆ. ಇದೇ ರೀತಿ ಬದುಕು ಎನ್ನುವುದರ ಸಂದರ್ಭದಲ್ಲಿ ನಾವು ಬಾಳುವ ಕಾಲವನ್ನು ಮರಣಕಾಲದ ಪರೀಕ್ಷೆಗೆ ಸಿದ್ಧರಾಗಲು ಕಳೆದರೆ ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಮ್ಮನ್ನು ಆಧ್ಯಾತ್ಮಿಕ ಜಗತ್ತಿಗೆ ಸ್ಥಳಾಂತರಿಸಲಾಗುತ್ತದೆ. ನಮ್ಮ ಇಡೀ ಬದುಕು ಮರಣಕಾಲದಲ್ಲಿ ಪರೀಕ್ಷೆಗೊಳಪಡುತ್ತದೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಮರಣ ಸಮಯದಲ್ಲಿ ವ್ಯಕ್ತಿಯು ಯಾವ ರೂಪವನ್ನು ಸ್ಮರಿಸಿಕೊಳ್ಳುತ್ತಾನೋ ಪುನರ್ಜನಿಸಿದಾಗ ಅವನು ಆ ರೂಪವನ್ನೇ ಗಳಿಸುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಭಗವದ್ಗೀತೆಯ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಇದೆ. ಇದು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕಾಗಿ ವ್ಯಕ್ತಿಯು ಬದುಕಿದ್ದಾಗ ಏನೇನನ್ನು ಮಾಡುತ್ತಾನೋ ಅವೆಲ್ಲವೂ ಅವನ ಮರಣ ಕಾಲದಲ್ಲಿ ಪರೀಕ್ಷೆಗೊಳಪಡುತ್ತದೆ ಎಂಬ ನುಡಿಯೊಂದು ಬಂಗಾಳಿ ಭಾಷೆಯಲ್ಲಿ ಇದೆ. ಮರಣ ಸಮಯದಲ್ಲಿ ವ್ಯಕ್ತಿಯು ಏನು ಮಾಡಬೇಕೆಂಬುದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ವರ್ಣಿಸುತ್ತಾನೆ. ಧ್ಯಾನ ಯೋಗಿಗೆ ಜಪನಿರತನಾದವನು ಶ್ರೀಕೃಷ್ಣನು ನೀಡುವ ಉಪದೇಶ ಇದು. ಯದ್ ಅಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ ಯತಯೋ ವೀತರಾಗಾಹ ಯದ್ ಇಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ ತೇ ಪದಂ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯೆ ಮನೋಹೃದಿ ನಿರುದ್ಯ ಚ ಮೂರ್ಧ್ನಿ ಅಧಾಯಾತ್ಮಾನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಅಂದರೆ ಓಂಕಾರ ಮಂತ್ರವನ್ನು ಉಚ್ಚರಿಸುವ ವೇದವಿದರು ಹಾಗೂ ಸನ್ಯಾಸಾಶ್ರಮದಲ್ಲಿ ವಿರಮಿಸಿರುವ ಮಹಾನ್ ಋಷಿಗಳು ಬ್ರಹ್ಮನ್ನಲ್ಲಿ ವಿಲೀನರಾಗುತ್ತಾರೆ. ಇಂತಹ ಪರಿಪೂರ್ಣತೆಯನ್ನು ಅಪೇಕ್ಷಿಸಿ ವ್ಯಕ್ತಿಯು ಬ್ರಹ್ಮಚರ್ಯವನ್ನು ಪರಿಪಾಲಿಸುತ್ತಾನೆ.
ಯಾವ ವಿಧಾನವನ್ನು ಅನುಸರಿಸಿ ವ್ಯಕ್ತಿಯು ಮೋಕ್ಷ ಗಳಿಸಬಹುದು ಆ ಮಾರ್ಗವನ್ನೀಗ ನಾನು ವಿವರಿಸುತ್ತೇನೆ. ಎಲ್ಲ ಐಂದ್ರಿಯಕ ವ್ಯಾಪಾರಗಳಿಂದಲೂ ವಿಕ್ತರಾಗುವುದು ಮತ್ತು ವಿರಕ್ತನಾಗುವುದು ಯೋಗವು ಹೇಳುವ ವಿಧಾನ. ಇಂದ್ರಿಯಗಳ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನೆಟ್ಟು ಪ್ರಾಣವಾಯುವನ್ನು ಶಿರದ ಮೇಲುಭಾಗಕ್ಕೆ ತಂದು ವ್ಯಕ್ತಿಯ ಯೋಗದಲ್ಲಿ ಸ್ಥಿತನಾಗಬಹುದು. ಅಂದರೆ ಆ ವ್ಯಕ್ತಿ ಯೋಗಕ್ಕೆ ಸ್ಥಿತನಾಗುತ್ತಾನೆ ಎಂದರ್ಥ. ಇದನ್ನು ಭಗವದ್ಗೀತೆಯ 8ನೇ ಅಧ್ಯಾಯದ 11 ಮತ್ತು 12ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಪ್ರತಿನಿತ್ಯ ಯೋಗಾಭ್ಯಾಸದ ಪರಿಭಾಷೆಯಲ್ಲಿ ಈ ವಿಧಾನವನ್ನು ಪ್ರತ್ಯಾಹಾರ ಎಂದು ಕರೆಯುತ್ತಾರೆ. ಈ ಶಬ್ದಕ್ಕೆ ತದ್ವಿರುದ್ಧವಾದದ್ದು ಎಂದು ಅರ್ಥ. ಬದುಕು ನಡೆಸುವಾಗ ಕಣ್ಣುಗಳು ಜಗತ್ತಿನ ಸೌಂದರ್ಯವನ್ನು ಸವಿಯುವುದರಲ್ಲಿ ಮಗ್ನವಾಗಿರುತ್ತದೆ. ಆದರೂ ಮರಣಕಾಲದಲ್ಲಿ ವ್ಯಕ್ತಿಯು ಇಂದ್ರಿಯಗಳನ್ನು ಬಾಹ್ಯ ವಸ್ತುಗಳಿಂದ ಹಿಂದಕ್ಕೆ ಸೆಳೆದುಕೊಂಡು ಅಂತರಂಗದ ಸೌಂದರ್ಯವನ್ನು ನೋಡಬೇಕು. ಇದೇ ರೀತಿ ಕಿವಿಗಳು ಜಗತ್ತಿನಲ್ಲಾಗುವ ವಿವಿಧ ಶಬ್ದಗಳನ್ನು ಕೇಳಿಸಿಕೊಳ್ಳುವುದರ ಅಭ್ಯಾಸ ಮಾಡಿಕೊಂಡಿರುತ್ತದೆ. ಆದರೆ ಮರಣ ಸಮಯದಲ್ಲಿ ವ್ಯಕ್ತಿಯು ಅಂತರಾಳದಲ್ಲಿ ಓಂಕಾರನಾದವನ್ನು ಆಲಿಸಬೇಕು. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅಂದರೆ ಇಂತಹ ಯೋಗ ಮುದ್ರಿಕೆಯಲ್ಲಿ ಸ್ಥಿತನಾಗಿ ಪವಿತ್ರವಾದವರು ಓಂಕಾರ ಶಬ್ದವನ್ನು ಉಚ್ಚರಿಸಿದ ಬಳಿಕ ವ್ಯಕ್ತಿಯು ಪರಮಪ್ರಭುವನ್ನು ಸ್ಮರಿಸಿ ದೇಹ ತೊರೆದರೆ ಆತ ನಿಶ್ಚಿತವಾಗಿಯೂ ಆಧ್ಯಾತ್ಮಿಕ ಗ್ರಹಲೋಕಗಳನ್ನು ಸೇರುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಈ ರೀತಿ ಮೇಲೆ ಹೇಳಲಾಗಿರುವಂತೆ ಸಕಲ ಇಂದ್ರಿಯಗಳು ಬಹಿರ್ವ್ಯಾಪಾರದಲ್ಲಿ ತೊಡಗುವುದನ್ನು ತಡೆಗಟ್ಟಿ ಭಗವಂತನ ವಿಷ್ಣು ರೂಪದ ಮೇಲೆ ಚಿತ್ರವನ್ನು ಕೇಂದ್ರೀಕರಿಸಬೇಕು. ಆ ರೀತಿ ನಮ್ಮ ಚಿತ್ತದಲ್ಲಿ ಪರಮಾತ್ಮನೇ ನೆಲೆಸಿರುವಂತೆ ಚಿತ್ರಣ ಮೂಡಿಸಿಕೊಂಡು ಮನಸ್ಸು ತುಂಬ ಜಗಳಗಂಟ ಸ್ವಭಾವವಾಗಿರುತ್ತದೆ. ಆದರೆ ಅದನ್ನು ನಮ್ಮ ಹೃದಯಸ್ಥನಾದ ಭಗವಂತನ ಮೇಲೆ ಕೇಂದ್ರೀಕರಿಸಬೇಕು. ಮನಸ್ಸನ್ನು ಹೃದಯದಲ್ಲಿ ನೆಟ್ಟು ಪ್ರಾಣವಾಯುವನ್ನು ಶಿರದ ತುದಿಗೆ ಸ್ಥಳಾಂತರಿಸಿದಾಗ ವ್ಯಕ್ತಿಯು ಯೋಗ ಪರಿಪೂರ್ಣತೆಯನ್ನು ಗಳಿಸಬಹುದು ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ ಹೇಳಿರುವ ಪ್ರಕಾರದಲ್ಲಿ ಈ ಘಟ್ಟದಲ್ಲಿ ಯೋಗಿಯು ತಾನೆಲ್ಲಿಗೆ ಹೋಗಬೇಕು ಎಂಬುದನ್ನು ನಿಷ್ಕರ್ಷಿಸಿಕೊಳ್ಳುತ್ತಾನೆ. ಈ ಐಹಿಕ ಬ್ರಹ್ಮಾಂಡದಲ್ಲಿ ಅಸಂಖ್ಯ ಗ್ರಹಲೋಕಗಳು ಇವೆ. ಹಾಗೆಯೇ ಮತ್ತು ಈ ಬ್ರಹ್ಮಾಂಡದಾಚೆಗೆ ಆಧ್ಯಾತ್ಮಿಕ ವ್ಯೂಮವಿದೆ. ವೈದಿಕ ಸಾಹಿತ್ಯ ಗ್ರಂಥಗಳ ಮೂಲಕ ಯೋಗಿಗಳಿಗೆ ಈ ಸ್ಥಳಗಳ ಬಗೆಗೆ ಮಾಹಿತಿಗಳು ಇರುತ್ತವೆ. ಅಮೇರಿಕ ದೇಶಕ್ಕೆ ಹೋಗಬೇಕಾದವನೊಬ್ಬನು ಆ ದೇಶಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದುವುದರ ಮೂಲಕ ಒಂದಿಷ್ಟು ಮಾಹಿತಿ ಪಡೆಯಬಹುದು. ಇದೇ ರೀತಿ ವೈದಿಕ ಸಾಹಿತ್ಯ ಕೃತಿಗಳನ್ನು ಓದಿ ಆಧ್ಯಾತ್ಮಿಕ ಗ್ರಹಲೋಕಗಳ ಬಗೆಗೆ ತಿಳಿದುಕೊಳ್ಳಬಹುದು. ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಇರುವುದೆಲ್ಲವೂ ಯೋಗಿಗೆ ತಿಳಿದಿರುತ್ತೆಯಾಗಿ, ಹಾಗೆಯೇ ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಆತ ಗಗನ ನೌಕೆಗಳ ನೆರವಿಲ್ಲದೆ ತನ್ನನ್ನು ಯಾವ ಗ್ರಹಲೋಕಕ್ಕಾದರೂ ಉನ್ನತಿಸಿಕೊಳ್ಳಬಹುದು. ನೌಕೆಗಳಂಥ ಯಂತ್ರಗಳ ಸಹಾಯದಿಂದ ಮಾಡುವ ಗಗನ ಸಂಚಾರವು ಇತರ ಗ್ರಹಲೋಕಗಳನ್ನು ಮುಟ್ಟಲು ಸರ್ವಸಮ್ಮತ ವಿಧಾನವಲ್ಲ. ಬಹುಶಃ ಅಗಾಧ ಯತ್ನ ಹಾಗೂ ಹಣವನ್ನು ವ್ಯಯಿಸಿ ಕೆಲವು ಜನರು ಗಗನ ನೌಕೆ, ಅದಕ್ಕೆ ತಕ್ಕ ಉಡುಪು ಮುಂತಾದ ಲೌಕಿಕ ವಿಧಾನಗಳಿಂದ ಇತರ ಗ್ರಹಲೋಕಗಳನ್ನು ಸೇರಲು ಸಮರ್ಥರಾಗಬಹುದು. ಆದರೆ ಇದು ತುಂಬ ಸಿಕ್ಕಾದದ್ದು, ಅವ್ಯಾವಹಾರಿಕವಾದದ್ದು ಆದ ವಿಧಾನವೂ ಕೂಡ ಹೌದು. ಹೇಗೆ ಆದರೂ ಯಾಂತ್ರಿಕ ವಿಧಾನಗಳಿಂದ ಈ ಐಹಿಕ ಬ್ರಹ್ಮಾಂಡದಾಚೆಗೆ ಹೋಗುವುದು ಸಾಧ್ಯವೇ ಇಲ್ಲ. ವೀಕ್ಷಕರೇ, ಈ ಅದ್ಭುತ ಮಾಹಿತಿ ಇನ್ನೂ ನೀವು ತಿಳ್ಕೊಳ್ಳೋದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಬರುವಂತಹ ವಿಚಾರಗಳು ಹಾಗೆ ಸಂದೇಶಗಳು
ಈ ಒಂದು ಟಾಪಿಕ್ ಹೀಗೆ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಬರುವಂತಹ ಎಲ್ಲ ವಿಡಿಯೋನು ಕೇಳಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮುಂದೆ ಬರುವಂತಹ ಈ ವಿಶೇಷವಾದ ಮರಣಕಾಲದ ಔನ್ನತ್ಯದ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹರೇ ಕೃಷ್ಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.